ಇಲ್ಲಿ ಹುಬ್ಳಿ ಒಳಗೆ ಅದೀನಿ. ರಾತ್ರಿ ಇಟ್ಸ್ ಅರೌಂಡ್ 12:30. ನಿದ್ದೆ ಹತ್ತುವಲ್ಲಾಗಿತ್ತು. ಸೊ ಐ ಥಾಟ್ ಐ ವಿಲ್ ಫಿನಿಶ್ ಒಂದು ಕ್ಲಾಸರ ಮುಗಿಸ್ತೀನಿ. ನಾಳಿಂದ ನಾನು ಫಸ್ಟ್ ಇಯರ್ದು ಕ್ಲಾಸಸ್ ಮಾಡಬೇಕು. ಸೊ ಐ ಥಾಟ್ ಇಫ್ ಐ ಫಿನಿಶ್ ದಿಸ್ ನಾಳೆ ಅದೊಂದು ಉಳಿದಿದ್ದ ಕೆಲಸ. ಮನೆಯೊಳಗೆ ರೆಕಾರ್ಡ್ ಮಾಡೋ ಇಷ್ಟೊತ್ತಿನಾಗ ಆಗ್ತಿದ್ದಿಲ್ಲ. ಸೊ ಇಲ್ಲೇ ಸ್ಟ್ರೀಟ್ ಲೈಟ್ ಕೆಳಗೆ ವಿಶ್ವೇಶ್ವರಯ್ಯ ರೇಂಜರ್ ಒಳಗೆ. ವಿಶ್ವೇಶ್ವರಯ್ಯನೋ ಅಂಬೇಡ್ಕರ್ ಅವ ಯಾರು, ಸಾರಿ ಅವ್ರು ಯಾರು, ಐ ನಾಟ್ ಶ್ಯೂರ್ ಅಬೌಟ್ ದ ಪರ್ಸನ್ ಹೂ I think both Vishwesvaraya and Ambedkar, they studied under street light. If it is some other person, ಇವರಿಬ್ಬರು ಇಲ್ಲೇ ಇಲ್ಲ ಅಂದ್ರೆ ಭಯಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ 15 ಗ್ರೂಪ್ ಕಂಟಿನ್ಯೂ ಮಾಡೋಣ ನಾವು. ಸೊ ಪೇಜ್ ನಂಬರ್ 38 ಬೇಸ್ ಬುಕ್ ಒಳಗೆ anomalous properties of nitrogen in the start notebook. In the last video we had discussed reactivity towards oxygen, reactivity towards halogens, reactivity towards metals. In this video we will be discussing about anomalous properties of nitrogen. ನೀವು ಏನು ಮಾಡಿರಿ, ಬೇಸ್ ಬುಕ್ ಇಟ್ಟುಕೋರಿ, ಪೇಜ್ ನಂಬರ್ 38. ಅಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಇರ್ತಾವೆ. ಐ ಆಮ್ ಸಾರಿ ಫಾರ್ ದ್ಯಾಟ್. ಮೇ ಬಿ ಐ ಕುಡ್ ಹ್ಯಾವ್ ಹ್ಯಾಂಡಲ್ಡ್ ದಿಸ್ ಬೆಟರ್, ಬಟ್ ಇದೊಂದು ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಐ ವಿಲ್ ರೀಡ್ ಆ್ಯಂಡ್ ಎಕ್ಸ್ಪ್ಲೇನ್ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ನೈಟ್ರೋಜನ್. ಅನಾಮಲಸ್ ಪ್ರಾಪರ್ಟೀಸ್ ಅಂದ್ರೆ 15 ಗ್ರೂಪ್ ಎಲಿಮೆಂಟ್ಸ್ ಯಾವ್ಯಾವು? ನೈಟ್ರೋಜನ್, ಫಾಸ್ಫರಸ್, arsenic, antimony, bismuth. These are the elements of 15 group. 15 group is elements. Okay, so anomalous properties of nitrogen ಹಿಂಗಂದ್ರೆ ಏನು? ಸೊ ನಾವು 15 ಗ್ರೂಪ್ ಎಲಿಮೆಂಟ್ಸ್ ನೋಡಿದ್ರೆ ಫಸ್ಟ್ ನೈಟ್ರೋಜನ್, ಫಾಸ್ಫರಸ್, arsenic, antimony, bismuth. ಸೊ ಫಸ್ಟ್ ಬರೋದು ನೈಟ್ರೋಜನ್. ಈ ಫಸ್ಟ್ ಮೆಂಬರ್ ಆಫ್ 15th ಗ್ರೂಪ್ ಇರ್ತದಲ್ರಿ, ಫಸ್ಟ್ ಮೆಂಬರ್ ಅಂದ್ರೆ ಮೇಲೆ ಇದ್ದಿದ್ದು ಫಸ್ಟ್ ಮೆಂಬರ್ ಆಫ್ 15th ಗ್ರೂಪ್ ಯಾವುದು? ನೈಟ್ರೋಜನ್. ಇದು ಒಂದಿಷ್ಟು ಅನಾಮಲಸ್ ಪ್ರಾಪರ್ಟೀಸ್ ತೋರಿಸುತ್ತೆ. ಏನಿದೆ ಅನಾಮಲಸ್ ಪ್ರಾಪರ್ಟೀಸ್ ಅಂದ್ರೆ, ಈಗ ಕ್ಲಾಸ್ನಾಗ ಒಂದಿಷ್ಟು ಹುಡುಗರು ಇರ್ತಾರಲ್ಲ, ಅವರು ಭಾಳಷ್ಟು ಒಂದಿಷ್ಟು ಹುಡುಗರು ಅನಾಮಲಸ್ ಪ್ರಾಪರ್ಟೀಸ್ ತೋರಿಸಿರ್ತಾರೆ. ವಾಟ್ ಡು ಐ ಮೀನ್ ಬೈ ದಿಸ್ ಅಂದ್ರೆ, ಒಂದಿಷ್ಟು ಹುಡುಗರು ಇರ್ತಾರೆ, ಇವತ್ತು ಹೋಗಿ ಓದ್ರಿ ಅಂದ್ರೆ ನಾವು ಓದಂಗಿಲ್ಲ. ಟೆಸ್ಟ್ ಬಂತು, 10 ಬಂತು, ಪ್ರಿಪೇರ್ ಮಾಡಿದ್ರು ನಾವು ಮಾಡಂಗಿಲ್ಲ. ಕ್ಲಾಸು 10 ಗಂಟೆಗೆ ಸ್ಟಾರ್ಟು, 10 ಗಂಟೆಗೆ ಒಳಗೆ ಬರ್ರಿ ಅಂದ್ರೆ ಇಲ್ಲ, ನಾವು 10-15 ಬರೋದು. ಯೂನಿಫಾರ್ಮ್ ಹಾಕ್ಕೊಂಡು ಬರ್ರಿ, ಯೂನಿಫಾರ್ಮ್ ಕೊಟ್ಟೈತಿಲ್ರಿ ನಿಮ್ಗೆ, ಹಾಕ್ಕೊಂಡು ಬರ್ರಿ, ಇಲ್ಲ ನಾವು ಕಲರ್ ಡ್ರೆಸ್ ಬರೋರು ಅಂತ ಯಾರು ಇರ್ತಾರಲ್ಲ, ಯಾರು ಹಿಂಗೆ ಬಿಹೇವ್ ಮಾಡ್ತಿರ್ತಾರಲ್ಲ, ಅವಕ್ಕೆ ನಾವು ಅನಾಮಲಸ್ ಪ್ರಾಪರ್ಟೀಸ್ ಅಂತೀವಿ. ಅಂದ್ರೆ ವಾಟ್ ಡು ಐ ಮೀನ್ ಬೈ ದಿಸ್ ಇಸ್, ಎಲ್ಲರೂ ಒಂದು ಟೈಪ್ ಅಂದರೆ ನಾವು ಒಂದು ಟೈಪ್ ಅನ್ನೋರು ಇವರು. ಮೈ ಲೈಫ್ ಮೈ ರೂಲ್ಸ್, RULE ರೂಲ್ಸ್, ಮೈ ಲೈಫ್ ಮೈ ರೂಲ್ಸ್ ಅನ್ನೋರು ಇವರು. ನಾನು ಲೈಫನ್ನ ಹೆಂಗೆ ಬೇಕು ಹಂಗೆ ಇರ್ತೀನಿ. ನೀವೇನು 10 ಗಂಟೆಗೆ ಅಂದ್ರೆ ನಾನು 10 ಗಂಟೆಗೆ ಬರಬೇಕಂತೇಳಿ ನಾವು 10 ಬರ್ತೀವಿ. ನೋಡಪ್ಪ, ನನಗೆ ಹೆಂಗೆ ಇರ್ತೈತೆ ಹಂಗೆ ಮಾಡೋಣ. ನೀ ಹೇಳಿಬಿಟ್ರೆ ನಾನು ಬಂದು ಹುಡ್ಕೊಂಡು, ನೀ ಹೇಳಿಬಿಟ್ರೆ ನಾವು ಓದಿ ಹುಡ್ಕೊಂಡು ಅಂಥವ್ರು ಅಂಥದ್ದು ನೈಟ್ರೋಜನ್ ಇದೆ. ಸೊ ಫಸ್ಟ್ ಮೆಂಬರ್ ಆಫ್ 15th ಗ್ರೂಪ್, ಇಟ್ ಮೇ ಬಿ 16th, 17th, ಯಾವುದೋ ಗ್ರೂಪ್ ಇರಲಿ, ಫಸ್ಟ್ ಮೆಂಬರ್ ಯಾವಾಗಲೂ ಉಳ್ಕಿದ್ದ ಮೆಂಬರ್ಸಿಗೆ ಕಂಪೇರ್ ಮಾಡಿದರೆ ಅನಾಮಲಸ್ ಪ್ರಾಪರ್ಟೀಸ್ ತೋರಿಸುತ್ತೆ. ಜಸ್ಟ್ ಲೈಕ್ ದೀಸ್ ಗೈಸ್ ಬಿಹೇವ್ ಡಿಫ್ರೆಂಟ್ಲಿ. ಸ್ಟಾಪ್ ಆಗಿಬಿಡ್ತು, ಐ ಡೋಂಟ್ ನೋ ವೈ. ಜಸ್ಟ್ ಲೈಕ್ ದೀಸ್ ಗೈಸ್ ಬಿಹೇವ್ ಡಿಫ್ರೆಂಟ್ಲಿ ಫ್ರಮ್ ಅದರ್ ಸ್ಟೂಡೆಂಟ್ಸ್. ದಿಸ್ ನೈಟ್ರೋಜನ್ ಏನಿರುತ್ತಲ್ಲ ರೀ, ಇಟ್ ಬಿಹೇವ್ಸ್
ಇಟ್ ಬಿಹೇವ್ಸ್ ಡಿಫ್ರೆಂಟ್ಲಿ ಫ್ರಮ್ ಅದರ್ ಮೆಂಬರ್ಸ್ ಆಫ್ ದ ಗ್ರೂಪ್. ಅದರ್ ಮೆಂಬರ್ಸ್ ಆಫ್ ದ ಗ್ರೂಪ್ ಅಂದರೆ ಯಾವ್ಯಾವ? ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ, ಬಿಸ್ಮತ್. ಇವು ಕಂಪೇರ್ ಮಾಡಿದ್ರೆ ನೈಟ್ರೋಜನ್ ತಂದ ಆದಂಥ ಬಿಹೇವಿಯರ್ ತೋರಿಸುತ್ತೆ. ಇದಕ್ಕೆ ನಾವು ಅನಾಮಲಸ್ ಪ್ರಾಪರ್ಟೀಸ್ ಆಫ್ ನೈಟ್ರೋಜನ್ ಅಂತ ಕರಿತೀವಿ. ವಾಟ್ ಆರ್ ದೀಸ್ ಅನಾಮಲಸ್ ಪ್ರಾಪರ್ಟೀಸ್? ಅನಾಮಲಸ್ ಪ್ರಾಪರ್ಟೀಸ್ ಯಾವುವು ಅಂತ ನಾವು ನೋಡೋಕ್ಕಿಂತ ಮೊದಲು ಫಸ್ಟ್ ನಾವು ಏನು ನೋಡಬೇಕು ಅಂದ್ರೆ, ವೈ ನೈಟ್ರೋಜನ್ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್. ನೈಟ್ರೋಜನ್ ಕಂಪೇರ್ ಟು ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ, ಬಿಸ್ಮತ್ ಇವು ಕಂಪೇರ್ ಮಾಡಿದ್ರೆ ನೈಟ್ರೋಜನ್ ಒಂದು ಕಡೆ, ಉಳ್ಕಿದೆಲ್ಲ ಒಂದು ಕಡೆ. ಈ ನೈಟ್ರೋಜನ್ ಉಳ್ಕಿದೆಲ್ಲ ಕಂಪೇರ್ ಮಾಡಿದ್ರೆ ಬೇರೆ ಬಿಹೇವಿಯರ್ ಎದಕ್ಕೆ ತೋರಿಸುತ್ತೆ, ತಂದಾದಂಥ ಒಂದು ಬಿಹೇವಿಯರನ್ನು ಎದಕ್ಕೆ ತೋರಿಸುತ್ತಾ ಅನ್ನೋದಕ್ಕೆ ಒಂದಿಷ್ಟು ರೀಸನ್ಸ್ ಅದಾವೆ. ವಾಟ್ ಆರ್ ದ ರೀಸನ್ಸ್ ಫಾರ್ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ನೈಟ್ರೋಜನ್ ಅಂತ ನೋಡೋಣ. ಫಸ್ಟ್, ವಾಟ್ ಆರ್ ದೋಸ್ ರೀಸನ್ಸ್? ಒಂದನೇ ರೀಸನ್, ಸ್ಮಾಲ್ ಅಟಾಮಿಕ್ ಸೈಜ್. ನೈಟ್ರೋಜನ್ನು ಉಳ್ಕಿದ್ದು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಅದ್ರ ಸೈಜ್ ಕಡಿಮೆ ಐತಿ. ಹೌದು, ಎದಕ್ಕೆ ಕಡಿಮೆ ಇದೆ? ನೈಟ್ರೋಜನ್ ಮೊದಲೇ ಐತಿ, ಕೆಳಗೆ ಹೋದಂಗೆ ಸೈಜ್ ಇನ್ಕ್ರೀಸ್ ಆಕೊಂತ ಹೋಗುತ್ತೆ. ನೈಟ್ರೋಜನ್ ಫಸ್ಟಿಗೆ ಐತಿ, ಇಟ್ ಇಸ್ ಅಟ್ ದ ಟಾಪ್, ಸೊ ದ ಸೈಜ್ ಈಸ್ ಸ್ಮಾಲ್ ಆ್ಯಸ್ ಕಂಪೇರ್ ಟು ರೆಸ್ಟ್ ಆಫ್ ದೆಮ್. ಸೊ ಇದು ಒಂದೇ ರೀಸನ್. ಎದಕ್ಕೆ ನೈಟ್ರೋಜನ್ ಬೇರೆ ಎಲಿಮೆಂಟ್ಸ್ ಕಂಪೇರ್, ಬೇರೆ ಎಲಿಮೆಂಟ್ಸ್ ಅಂದರೆ ಯಾವುದು? ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ, ಬಿಸ್ಮತ್. ಇದು ಕಂಪೇರ್ ಮಾಡಿದ್ರೆ ಪ್ರಾಪರ್ಟೀಸ್ ಯಾಕೆ ಬೇರೆ ತೋರಿಸುತ್ತೆ ಅಂದರೆ ನೈಟ್ರೋಜನ್ ಸೈಜ್ ಭಾಳ ಕಡಿಮೆ ಐತಿ ಉಳ್ಕಿದ್ದೆಲ್ಲ ಕಂಪೇರ್ ಮಾಡಿದ್ರೆ. Second reason, high ionization enthalpy. Nitrogen has high ionization enthalpy as compared to rest of the members because small size, smaller the size, higher the ionization enthalpy. We know size ಕಡಿಮೆ ಇತ್ತು ಅಂದರೆ ನ್ಯೂಕ್ಲಿಯಸ್ಗೆ ಔಟರ್ಮೋಸ್ಟ್ ಶೆಲ್ಗೆ ಡಿಸ್ಟೆನ್ಸ್ ಕಡಿಮೆ ಇರ್ತದೆ. ಡಿಸ್ಟೆನ್ಸ್ ಕಡಿಮೆ ಇದ್ದರೆ ವಿ ರಿಕ್ವೈರ್ ಲಾಟ್ ಆಫ್ ಎನರ್ಜಿ ಟು ರಿಮೂವ್ ಅನ್ ಎಲೆಕ್ಟ್ರಾನ್ ಫ್ರಮ್ ದ ಔಟರ್ಮೋಸ್ಟ್ ಶೆಲ್, ಬಿಕಾಸ್ ನ್ಯೂಕ್ಲಿಯಸ್ ಔಟರ್ಮೋಸ್ಟ್ ಶೆಲ್ಗೆ ಹತ್ತಿರ ಇದೆ ಅಂದರೆ ಜಗ್ತಿರ್ತದೆ ಭಾಳ ಫೋರ್ಸ್ಲಿ. ಸೊ ನೀವು ಇದು ಭಾಳ ಫೋರ್ಸ್ ಹಾಕಬೇಕು. ಸ್ಮಾಲರ್ ದ ಸೈಜ್, ಹೈಯರ್ ದ ಅಯೋನೈಸೇಷನ್ ಎಂಥಾಲ್ಪಿ. ಸೊ ನೈಟ್ರೋಜನ್ ಉಳ್ಕಿದೆಲ್ಲ ಕಂಪೇರ್ ಮಾಡಿದರೆ ಸ್ಮಾಲ್ ಸೈಜ್ ಏನೈತಿ, ಸ್ಮಾಲ್ ಐತಿ, ಅದಕ್ಕೆ ಅಯೋನೈಸೇಷನ್ ಎಂಥಾಲ್ಪಿ ಜಾಸ್ತಿ ಇರ್ತೈತಿ. ಸೊ ಫಸ್ಟ್ ರೀಸನಿಗೆ ಸೆಕೆಂಡ್ ರೀಸನಿಗೆ ಕನೆಕ್ಷನ್ ಐತೆ ನೋಡಿರಿ. ಫಸ್ಟ್ ರೀಸನ್ ಏನು? ಸ್ಮಾಲ್ ಅಟಾಮಿಕ್ ಸೈಜ್. ಸೆಕೆಂಡ್ ಏನು? ಹೈ ಅಯೋನೈಸೇಷನ್ ಎಂಥಾಲ್ಪಿ. ಥರ್ಡ್, ಹೈ ಎಲೆಕ್ಟ್ರೋನೆಗೆಟಿವಿಟಿ. ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ಸೈಜ್. ಸ್ಮಾಲರ್ ದ ಸೈಜ್, ಹೈಯರ್ ದ ಎಲೆಕ್ಟ್ರೋನೆಗೆಟಿವಿಟಿ. ಸೈಜ್ ಸಣ್ಣದೈತಿ ಅಂದ್ರೆ ಅದರ ಎಲೆಕ್ಟ್ರೋನೆಗೆಟಿವಿಟಿ high ಇರ್ತೈತೆ, because smaller the size, the tendency to gain electrons increases. Larger the size, the tendency to lose electron increases. Smaller the size, the tendency to gain electron increases, and the tendency to gain electrons itself is electronegativity. So smaller the size, higher electronegativity. So nitrogen has small size, it has high ionization enthalpy and high electronegativity. These are the three reasons for which nitrogen shows anomalous properties. There is also a fourth reason. Absence of d orbitals in its valence shell. Nitrogen the valence shell ಯಾವುದು? What is the electronic configuration of nitrogen? 1s2 2s2 2p3. so outermost shell ಯಾವುದು? 2. ಸೆಕೆಂಡ್ ಶೆಲ್ ಒಳಗೆ 2s 2p ಎರಡೇ ಇರ್ತಾವೆ, 2d ಇರಂಗಿಲ್ಲ. ಉಳ್ಕಿದ್ದು ನೀವು ಕಂಪೇರ್ ಮಾಡಿದ್ರೆ ಫಾಸ್ಫರಸ್ದು ಔಟರ್ಮೋಸ್ಟ್ ಶೆಲ್ ಯಾವುದು? 3s to 3p3 ಅದು ಅಂದ್ರೆ ಥರ್ಡ್ ಶೆಲ್ ಎಂಟರ್ ಆಗೈತಿ. ಸೊ ಫಾಸ್ಫರಸ್ ಒಳಗೆ ಏನಿರ್ತಾವೆ? ಡಿ ಆರ್ಬಿಟಲ್ಸ್ ಇರ್ತಾವೆ, ಖಾಲಿ ಡಿ. ಥರ್ಡ್ ಶೆಲ್ ಎಂಟರ್ ಆಗೈತೆ ಅಂದ್ರೆ ಫಾಸ್ಫರಸ್ ಥರ್ಡ್ ಶೆಲ್ ಎಂಟರ್ ಆಗೈತೆ, 3s 3p ಬಂದಿದೆ ಅಂದ್ರೆ 3d ಇದ್ದಿರ್ತೈತಿ, ಖಾಲಿ ಇರ್ಬೋದು, ಒಟ್ಟು ಇರ್ತೈತಿ, ಆದರೆ 2d ಇರಂಗಿಲ್ಲ. ಸೊ ನೈಟ್ರೋಜನ್ಗೆ ಡಿ ಆರ್ಬಿಟಲ್ಸ್ ಇರಂಗಿಲ್ಲ. ನೈಟ್ರೋಜನ್ಗೆ ಡಿ ಆರ್ಬಿಟಲ್ಸ್ ಇರಂಗಿಲ್ಲ ಅನ್ನೋದು ನಾವು ಪ್ರೀವಿಯಸ್ ವಿಡಿಯೋದೊಳಗೆ ಡಿಸ್ಕಸ್ ಮಾಡಿದ್ವಿ. ಸೊ ದೀಸ್ ಆರ್ ದ 4 reasons because of which nitrogen shows anomalous properties as compared to rest of the members. What are the 4 reasons? Small size, high ionization enthalpy, high electronegativity, and absence of ಡಿ ಆರ್ಬಿಟಲ್ಸ್, ವೇಕೆಂಟ್ ಡಿ ಆರ್ಬಿಟಲ್ಸ್ ಇರಂಗಿಲ್ಲ ನೈಟ್ರೋಜನ್. ಉಳ್ಕಿದ್ದೆಲ್ಲ ತಾವು ಇರ್ತಾವೆ. ಇವು ಏನು ರೀಸನ್ಸ್? ಎದಕ್ಕೆ ಇವು ರೀಸನ್ಸ್ನ ಕೊಟ್ಟಿದ್ದು? ನೈಟ್ರೋಜನ್ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್ ಅಂದ್ರೆ ಉಳ್ಕಿದ್ದೆಲ್ಲ ಕಂಪೇರ್ ಮಾಡಿದ್ರೆ ಇದೇ ಒಂದು ಬಿಹೇವಿಯರ್ ತೋರಿಸುತ್ತೆ ನೈಟ್ರೋಜನ್ ಅನ್ನೋದು. ಎದಕ್ಕೆ ಉಳ್ಕಿದ್ದು ಕಂಪೇರ್ ಮಾಡಿದ್ರೆ ಯಾಕೆ ಇದು ಬೇರೆ ಪ್ರಾಪರ್ಟೀಸ್ ತೋರಿಸುತ್ತಾ ಅನ್ನೋದಕ್ಕೆ ಇವು 4 ರೀಸನ್ಸ್. ಈಗ ನೆಕ್ಸ್ಟ್ ನಾವು ಏನು ನೋಡ್ತೀವಿ, ಅವು ಪ್ರಾಪರ್ಟೀಸ್ ಏನು ಬೇರೆ. ಓಕೆ, ಈಗ ನಾನು ಏನು ಡಿಸ್ಕಸ್ ಮಾಡಿದೆ ಇಷ್ಟೊತ್ತನ, ನೈಟ್ರೋಜನ್ನು ಉಳ್ಕಿದ ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದರೆ ಬೇರೆ ಪ್ರಾಪರ್ಟೀಸ್ ತೋರ್ಸೋಕೆ ರೀಸನ್ ಏನು ಡಿಸ್ಕಸ್ ಮಾಡಿದ್ವಿ. ಅವು ಪ್ರಾಪರ್ಟೀಸ್ ಏನು? ವಿಚ್ ಆರ್ ದೋಸ್ ಪ್ರಾಪರ್ಟೀಸ್ ಶೋನ್ ಬೈ ನೈಟ್ರೋಜನ್ ವಿಚ್ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಎಲಿಮೆಂಟ್ಸು. ಅವು ಪ್ರಾಪರ್ಟೀಸ್ ಅವು ಬೇರೆ ಬೇರೆ. ಈಗ ಫಾಸ್ಫರಸ್, ಆರ್ಸೆನಿಕ್, ಆ್ಯಂಟಿಮನಿ, ಬಿಸ್ಮತ್ ಒಂದು ಪ್ರಾಪರ್ಟೀಸ್ ತೋರಿಸಿದ್ರೆ ನೈಟ್ರೋಜನ್ ಒಂದಿಷ್ಟು ಪ್ರಾಪರ್ಟೀಸ್ ತೋರಿಸುತ್ತೆ. ಯಾಕೆ ಹಿಂಗೆ ಮಾಡುತ್ತೆ ನೈಟ್ರೋಜನ್ ಅನ್ನೋದು ಡಿಸ್ಕಸ್ ಮಾಡಿದ್ವಿ. ಅವು ಪ್ರಾಪರ್ಟೀಸ್ ಬೇರೆ ತೋರಿಸುತ್ತಲ್ಲ, ಯಾವ ಪ್ರಾಪರ್ಟೀಸ್ ಅನ್ನೋದು ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ. ಓಕೆ, ವಾಟ್ ಆರ್ ದೋಸ್? ಫಸ್ಟ್ ಒನ್, nitrogen is
nitrogen is least reactive as compared to other elements of group 15. Group 15 ಕಂಪೇರ್ ಮಾಡಿದರೆ ನೈಟ್ರೋಜನ್ ಲೀಸ್ಟ್ ರಿಯಾಕ್ಟಿವ್. ಇದು ಒಂದೇ ಪ್ರಾಪರ್ಟಿ. ಎರಡನೇದು, ನೈಟ್ರೋಜನ್ ಎಕ್ಸಿಸ್ಟ್ ಆಸ್ ಡೈ ಅಟೋಮಿಕ್ ಗ್ಯಾಸ್ ಆಟ್ ರೂಮ್ ಟೆಂಪ್ರೇಚರ್. ಡೈ ಅಟೋಮಿಕ್ ಗ್ಯಾಸ್ ಅಂದರೆ N2. ಡೈ ಅಟೋಮಿಕ್ ಅಂದರೆ ಅದು N2. ನ್ಯಾಚುರಲಿ ಅದು ಸಿಗೋದು N2 ಆಗಿ, N4 N3 ಅಲ್ಲ, N2 ಡೈ ಅಟೋಮಿಕ್. ಆಮೇಲೆ ಅದು ಗ್ಯಾಸ್ ರೂಮ್ ಟೆಂಪ್ರೇಚರ್ನಾಗ ಸಿಗೋದು ಹಿಂಗೆ. ವೈ ಅದರ್ ಮೆಂಬರ್ಸ್ ಆಫ್ ದ ಗ್ರೂಪ್ ಎಕ್ಸಿಸ್ಟ್ ಆಸ್ ಸಾಲಿಡ್ಸ್. ನ್ಯಾಚುರಲಿ ನೈಟ್ರೋಜನ್ ಸಿಗೋದು ಆ್ಯಸ್ ಗ್ಯಾಸ್, ಉಳ್ಕಿದ್ದು ನ್ಯಾಚುರಲಿ ಸಿಗೋದು ಆ್ಯಸ್ ಸಾಲಿಡ್ಸ್ ಕನ್ಸಿಸ್ಟಿಂಗ್ ಆಫ್ ಟೆಟ್ರಾ ಅಟೋಮಿಕ್ ಮಾಲಿಕ್ಯೂಲ್ಸ್. ಟೆಟ್ರಾ ಅಟೋಮಿಕ್ ಮಾಲಿಕ್ಯೂಲ್ಸ್ ಅಂದ್ರೆ ಈ ನೈಟ್ರೋಜನ್ N2 ಇದ್ರೆ ಫಾಸ್ಫರಸ್ P4 ಹಂಗೆ. ಅಟೋಮಿಸಿಟಿ ಬಗ್ಗೆ P ಪೈ ಡಿ ಪೈ P ಪೈ ಬಗ್ಗೆ ಮಾತಾಡ್ಯಾರ. ಅದನ್ನು ಆಲ್ರೆಡಿ ಲಾಸ್ಟ್ ವಿಡಿಯೋ ಡಿಸ್ಕಸ್ ಮಾಡೀನಿ. ಹಂಗೆ ಒಮ್ಮೆ ಓದೋದಾದ್ರೆ, ನೈಟ್ರೋಜನ್ ಎಕ್ಸಿಸ್ಟ್ ಆಸ್ ಗ್ಯಾಸಿಯಸ್ ಡೈಅಟೋಮಿಕ್ ಮಾಲಿಕ್ಯೂಲ್. ಈಗ ನೋಡಿದ್ವಿ ಅಟ್ ಆರ್ಡಿನರಿ ಟೆಂಪರೇಚರ್ ಆನ್ ಅಕೌಂಟ್ ಆಫ್ ಇಟ್ಸ್ ಎಬಿಲಿಟಿ ಟು ಫಾರ್ಮ್ P ಪೈ ಮಲ್ಟಿಪಲ್ ಬಾಂಡ್ಸ್ ವಿತ್ ಇಟ್ ಸೆಲ್ಫ್ ಆ್ಯಂಡ್ ವಿತ್ ಆಟಮ್ಸ್ ಆಫ್ ಅದರ್ ಎಲಿಮೆಂಟ್ಸ್ ಹ್ಯಾವಿಂಗ್ ಸ್ಮಾಲ್ ಸೈಜ್. ಅಂದರೆ ಎನ್ ನಡುನು ಮತ್ತು N ಮತ್ತು O ನಡುನು P ಪೈ. ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋ ಡಿಸ್ಕಸ್ ಮಾಡೀನಿ. ನೈಟ್ರೋಜನ್ ಮಾಲಿಕ್ಯೂಲ್ ಹ್ಯಾಸ್ ಅ ಟ್ರಿಪಲ್ ಬಾಂಡ್. ಅಂದರೆ N ಮತ್ತು N ನಡು ಟ್ರಿಪಲ್ ಬಾಂಡ್ ಅಂದರೆ 1 ಸಿಗ್ಮಾ, ಉಳ್ಕಿದ್ರೆ ಪೈ. ಸೊ ಅವು ಪೈ ಹೆಂಗಿರ್ತಾವೆ, P ಪೈ ಇರ್ತಾವೆ. ಅಂದರೆ P ಆರ್ಬಿಟಲ್ ಆಫ್ ಒನ್ ನೈಟ್ರೋಜನ್ ಇನ್ನೊಂದು ನೈಟ್ರೋಜನ್ P ಆರ್ಬಿಟಲ್ ಸೈಡ್ ವೈಸ್ ಓವರ್ಲ್ಯಾಪ್ ಆಗಿರ್ತವೆ. ಸೊ P ಇದ್ರದ್ದು P, ಸೊ P ಪೈ ಯಾಕಂದರೆ ಇದ್ರದ್ದು ಸೈಡ್ ವೈಸ್. ಸೊ P ಪೈ. Triple bond, 1 sigma and 2 pi bonds, whereas phosphorus and other exist as solids consisting of tetraatomic molecules since they do not form P D multiple bonds. ಅವಕ್ಕೆ ಆಗಂಗಿಲ್ಲ, ಕೆಳಗೆ ಹೋದಂಗೆ P ಪೈ ಅಥವಾ P D ಆಗಂಗಿಲ್ಲ. ಇಲ್ಲಿ ಡಿ ಯಾಕೆ ಬಂತಂದ್ರೆ ಕೆಳಗೆ ಹೋದಂಗೆ ಡಿ ಆರ್ಬಿಟಲ್ಸ್ ಇರ್ತಾವೆ. ಓಕೆ, ಈ ಬಾಂಡ್ ಅದಕ್ಕೆ ಆಗಂಗಿಲ್ಲ. P ಪೈ ಇರ್ಬೋದು, ಡಿ ಪೈ ಇರ್ಬೋದು. ಕೆಳಗೆ ಹೋದಂಗೆ ಇವು ಯಾಕೆ ಆಗಂಗಿಲ್ಲ ಅಂದ್ರೆ ನಾನು ಹೇಳಿನಿ ಲಾಸ್ಟ್ ವಿಡಿಯೋ, ಸೈಜ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಸೈಜ್ ಜಾಸ್ತಿ ಹಾಕೊಂತ ಹೋದ್ರೆ ಎಫೆಕ್ಟಿವ್ ಓವರ್ಲ್ಯಾಪ್ ಆಗಂಗಿಲ್ಲ. ಅಂದರೆ ಎಫೆಕ್ಟಿವ್ ಓವರ್ಲ್ಯಾಪ್ ಆಗಂಗಿಲ್ಲ ಅಂದ್ರೆ ಕರೆಕ್ಟ್ ಬಾಂಡ್ ಆಗಂಗಿಲ್ಲ. ಸೊ ಈ ಬಾಂಡ್ ಫಾರ್ಮ್ ಆಗಲ್ಲ. ಬಾಂಡ್, ದ ಎಸೆನ್ಸ್ ಆಫ್ ಅ ಬಾಂಡ್ ಈಸ್ ಹೌ ಆರ್ಬಿಟಲ್ಸ್ ಓವರ್ಲ್ಯಾಪ್ ಕರೆಕ್ಟ್ ಆಗೋದು ಅಂದ್ರೆ ಬಾಂಡು ಕರೆಕ್ಟ್ ಆಗಂಗಿಲ್ಲ. ಓಕೆ, ನೈಟ್ರೋಜನ್ ಎಕ್ಸಿಬಿಟ್ಸ್ ಮ್ಯಾಕ್ಸಿಮಮ್ ಕೋವಲೆನ್ಸಿ ಆಫ್ 4 ಡ್ಯೂ ಟು ದ ಆಬ್ಸೆನ್ಸ್ ಆಫ್ d ಆರ್ಬಿಟಲ್ಸ್ ಇನ್ ಇಟ್ಸ್ ವ್ಯಾಲೆನ್ಸ್ ಸೆಲ್. ಕೋವಲೆನ್ಸಿ ಮ್ಯಾಕ್ಸಿಮಮ್ 4 ನೈಟ್ರೋಜನ್ ಅಂತ ನಾವು ಲಾಸ್ಟ್ ವಿಡಿಯೋ ಅದ್ರ ಹಿಂದಿನ ವಿಡಿಯೋ ಡಿಸ್ಕಸ್ ಮಾಡಿವಿ. ಕೋವಲೆನ್ಸಿ ಬಗ್ಗೆ ಮಾತಾಡಿ ನಾನು. ಉಳ್ಕಿದ್ದು 5, 6 ತೋರಿಸ್ತಾವೆ ಫಾಸ್ಫರಸ್, ಆರ್ಸೆನಿಕ್, ಬಿಕಾಸ್ ಅವ್ರ ಡಿ ಆರ್ಬಿಟಲ್ಸ್ ಇರ್ತಾವೆ. NH3 has a high boiling point than PH3 due to intermolecular hydrogen bonding. NH3 has high boiling point than PH3. ಇದು ನಾವು ಹೈಡ್ರೈಡ್ಸ್ ದ ಬಾಯ್ಲಿಂಗ್ ಪಾಯಿಂಟ್ಸ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ಸ್ ಡಿಸ್ಕಸ್ ಮಾಡಿವಿ. ಅಂದರೆ ಇನ್ನೊಮ್ಮೆ ಹೇಳ್ತೀನಿ, NH3 ಬಾಯ್ಲಿಂಗ್ ಪಾಯಿಂಟ್ PH3ಗಿನ ಜಾಸ್ತಿ ಅಂತ. ಯಾಕೆ? ಒಂದು NH3 ಮತ್ತು ಇನ್ನೊಂದು NH3 ನೋಡು ಹೈಡ್ರೋಜನ್ ಬಾಂಡ್ ಆಗುತ್ತೆ. ಒಂದು PH3 ಮತ್ತು ಇನ್ನೊಂದು PH3 ನೋಡು ಬರೀ ವೀಕ್ ವಾನ್ ಡೆರ್ ವಾಲ್ಸ್ ಫೋರ್ಸ್ ಇರ್ತವೆ, ಅಲ್ಲಿ ಹೈಡ್ರೋಜನ್ ಬಾಂಡ್ ಆಗಂಗಿಲ್ಲ. ಸೊ ಒಂದು NH3 ಮಾಲಿಕ್ಯೂಲ್ ಇನ್ನೊಂದು NH3 ಮಾಲಿಕ್ಯೂಲ್ ನೋಡು ಹೈಡ್ರೋಜನ್ ಬಾಂಡ್ ಇರೋದ್ರಿಂದ ಇಟ್ ಈಸ್ ಡಿಫಿಕಲ್ಟ್ ಟು ಬ್ರೇಕ್ ಹೈಡ್ರೋಜನ್ ಬಾಂಡ್ಸ್ ಆ್ಯಸ್ ಕಂಪೇರ್ಡ್ ಟು ಬ್ರೇಕಿಂಗ್ ವೀಕ್ ವಾನ್ ಡೆರ್ ವಾಲ್ಸ್ ಫೋರ್ಸ್. ಆ್ಯಸ್ ಇಟ್ ಇಸ್ ಡಿಫಿಕಲ್ಟ್ ಟು ಬ್ರೇಕ್ ಹೈಡ್ರೋಜನ್ ಬಾಂಡ್ಸ್, ಯು ಹ್ಯಾವ್ ಟು ಸಪ್ಲೈ more energy. If you supply more energy, boiling point obviously high ಇರ್ತೈತಿ ಅದ್ರದ್ದು ಅಮೋನಿಯಾದ ಆ್ಯಸ್ ಕಂಪೇರ್ಡ್ ಟು PH3. ಇಲ್ಲಿ ಅಮೋನಿಯಾ PH3 ಯಾಕೆ ಬಂತಂದ್ರೆ ಅಮೋನಿಯಾ ಒಳಗೆ ನೈಟ್ರೋಜನ್ ಐತಿ, PH3 ಒಳಗೆ ಫಾಸ್ಫರಸ್ ಐತಿ. ಸೊ ನೈಟ್ರೋಜನ್ದ ಬಿಹೇವಿಯರು ಉಳ್ಕಿದ್ರಕ್ಕಿಂತ ಬೇರೆ ಇರ್ತಂತ ಡಿಸ್ಕಸ್ ಮಾಡೋಕೆ ಹಂಗೆ ಮಾತಾಡತ್ತೀವಿ. NH3 acts as a stronger Lewis base than PH3 on account of small atomic size and high electronegativity. ಆ ರೀಸನ್ ಇನ್ನೊಮ್ಮೆ ಹೇಳ್ಯಾರ. ಏನು ಹೇಳಕ್ಕೆ ಹೊಂಟಾರ? NH3 acts as a stronger Lewis base than PH3. Basic character decreases as we move down the group. Basic character of hydrides ಬಗ್ಗೆ ಡಿಸ್ಕಸ್ ಮಾತಾಡಿದ್ದೀನಿ. As we move down the group, basic character decreases. ಯಾಕೆ? ಅಮೋನಿಯಾ ಒಳಗೆ ಅದೇನು ಲೋನ್ ಪೇರ್ ಡೊನೇಟ್. What is a base? What is a Lewis base? Something which donates lone pair of electrons. Ammonia can easily donate because ಅವ್ರದ್ದು ಡೆನ್ಸಿಟಿ ಜಾಸ್ತಿ ಇರ್ತೈತಿ. ಸಣ್ಣ ಆರ್ಬಿಟಲ್ನ 2 ಎಲೆಕ್ಟ್ರಾನ್ ಇರ್ತವೆ. ದೊಡ್ಡ ಆರ್ಬಿಟಲ್ನ 2 ಎಲೆಕ್ಟ್ರಾನ್ ಇದ್ರೆ ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ, ಡೊನೇಟ್ ಮಾಡೋ ಟೆಂಡೆನ್ಸಿನೂ ಡಿಕ್ರೀಸ್ ಆಗುತ್ತೆ. ಇದನ್ನು ನಾನು ಬೇಸಿಕ್ ಕ್ಯಾರೆಕ್ಟರ್ ಆಫ್ ಹೈಡ್ರೈಡ್ಸ್ ಡಿಸ್ಕಸ್ ಮಾಡೀನಿ. ಸೊ ನಿಮ್ಗೆ ಅಲ್ಲೇ ಲಾಸ್ಟ್ ವಿಡಿಯೋ ಡಿಸ್ಕಸ್ ಮಾಡೀವಿ. ಈಗ ಇನ್ನೊಮ್ಮೆ ಹಂಗೆ ಹೇಳಿದೆ, ಹೈಡ್ರೈಡ್ಸದ್ದು ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದ್ವಿ. Oxides of nitrogen exist as monomers. Monomers ಅಂದರೆ ಈಗ ಫಾರ್ ಎಕ್ಸಾಂಪಲ್ NO2 ಇತ್ತಂದ್ರೆ NO2 ಅಷ್ಟೇ ಉಳಿತೈತಿ monomer. While oxides of other elements of a group exist as dimers. ಅಂದರೆ
ಫಾರ್ ಎಕ್ಸಾಂಪಲ್ PO2 ಇತ್ತಂದ್ರೆ P2O4 ಆಗ್ಬೋದು. ಒಂದು PO2 ಇನ್ನೊಂದು PO2 ಸೇರಿ P2O4 ಆಗ್ಬೋದು. ಅದು ಡೈಮರ್. ನೈಟ್ರೋಜನ್ ಆಕ್ಸೈಡ್ಸ್ ಜನರಲಿ ಮೊನೋಮರ್ಸ್ ಇರ್ತಾವೆ. ಮೊನೋಮರ್ಸ್ ಅಂದಾರ ಒಂದಿಷ್ಟು ಡೈಮರ್ಸು ಇರ್ತಾವೆ. ಓಕೆ, ಅದ್ರಲ್ಲಿ ಬಂದಾಗ ಡಿಸ್ಕಸ್ ಮಾಡೋಣ. ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಬಂದಾಗ ಡಿಸ್ಕಸ್ ಮಾಡೋಣ. ಇವ್ರೇನು ಹೇಳ್ತಾರೆ, ಜನರಲಿ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಏನಿರ್ತಾವೆ, ಮೊನೋಮರ್ಸ್ ಅಂದರೆ NO2 ಇರ್ತದೆ, NO2 ಅಷ್ಟೇ ಇರ್ತೈತಿ. ಇನ್ನೊಂದು NO2 ಜೋಡಿ ನಾನು ನೀನು ಸೇರಿ ಬಾಂಡ್ ಮಾಡ್ಕೊಳ್ಳೋಣ ಇಂಥವ್ರು ಮಾಡೋಕ್ಕೆ ಹೋಗಲ್ಲ. ಬಟ್ PO2 ಇರ್ತದೆ, ಇನ್ನೊಂದು PO2 ಜೋಡಿ P2O4 ಮಾಡ್ಕೊಳ್ಳೋ ಪಾಸಿಬಿಲಿಟಿ ಇರ್ತೈತಿ. ದೇ ಎಕ್ಸಿಸ್ಟ್ ಆಸ್ ಡೈಮರ್ಸ್. ಸೊ ದೀಸ್ ಆರ್ ದ anomalous properties of nitrogen. Why nitrogen shows anomalous properties? ಅನ್ನಕ್ಕೆ 4 reason. Small size of nitrogen, high electronegativity of nitrogen, high ionization enthalpy of nitrogen, and absence of vacant d orbitals. Okay, this was about anomalous properties of nitrogen. Okay, dinitrogen ಅಂದರೆ N2 ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.